ಹಾಯ್, ವೆಲ್ಕಮ್ ಟು NS ಫಾರ್ಮರ್. ನಾನು ನಿಮ್ಮ ಪೃಥ್ವಿ ಶರತ್ ಅಂದ್ಬಿಟ್ಟು. ಅಣ್ಣ ನಮಸ್ತೆ. ಅಣ್ಣ ತಮ್ಮ ಹೆಸರು? ಸೋಮು ಅಂದ್ಬಿಟ್ಟು. ಅಣ್ಣ ಕರು ಎಷ್ಟು ತಿಂಗಳಾಗೈತೆ? 9 ತಿಂಗಳು. ಅಣ್ಣ ನಿಮ್ಮ ಕಡೆ ದನ ಹೆಂಗಣ್ಣ? ನಮ್ಮ ಕಡೆ ಎಲ್ಲ ಒಳ್ಳೊಳ್ಳೆ ಇದಾವಣ್ಣ. ಎಲ್ಲ ಹೋಗಿ ಇಲ್ಲಾಂದ್ರೆ ಅಲ್ಲಿ ಹಾಯ್ಕೊಂಡು ಹುಡುಕಿ ತಗೋಬರ್ತಾರೆ ಎಲ್ಲ ಒಳ್ಳೊಳ್ಳೆ. ಹೌದಾ ಅಣ್ಣ? ಕಾಡು ಪ್ರದೇಶ ಜಾಸ್ತಿ ಏನು ಇಲ್ವಾ ಅಣ್ಣ? ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಏನಿಲ್ಲ. ಇದು ಮನುಷ್ಯರಿಗೆ ಅಥವಾ ದನಿಗೆ ಏನೇ ಆಗಿದೆ ಅನಾಹುತ ಏನೂ ನಡೆಯಿಲ್ಲ ಅಣ್ಣ. ಬೆಳಗ್ಗೆಯಿಂದ ನಮ್ಮ ಜೊತೆ ಓಡಾಡೋಕ್ಕೆ ಮತ್ತು ನಮಗೋಸ್ಕರ ಇವತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ನೀವು ಮತ್ತು ಬಸವಪ್ಪರು ಸುಮಾರು ಜನ ಅವರೇ. ಥ್ಯಾಂಕ್ಸ್ ಅಣ್ಣ ತುಂಬ. ಅಣ್ಣ ಹಸು ಅಣ್ಣ? ಹಸು ಇದು ಬಸಪ್ಪಣ್ಣವರು ಸಾಲಬಾಲಿನಿಂದ ಹಸುಕರ ಹಾಕೊಂಡ್ಬಂದಿದ್ರಣ್ಣ. ಹಾಂ, ಹಸಕರ ಹಾಕಿ ಬಂದು ಆಮೇಲೆ ಇವ್ರು ಬೇಕು ಅಂದಿದ್ದಕ್ಕೆ 1.35 ಹಸಕರ ಕೊಟ್ಟಿದ್ರು. 1.35. ಅದ್ರ ಮಗನ ಅಣ್ಣ ಅದು? ಮತ್ತೆ ಫಲ ಆಗೈತೆ ಅದು. ಮತ್ತೆ ಫಲ ಯಾವ ಊರಿಗೆ ಬಿಡ್ಸಿದ್ರಿ ಅಣ್ಣ? ಅದು ಹುಣಸನಹಳ್ಳಿ ಹತ್ರ ಬಾರ್ಡ್ರ್ ಅವ್ರಿಗೆ ಬಿಡ್ಸಿದ್ರು. ಹೌದಾ ಅಣ್ಣ? ಇದೇನು ಫೆಸ್ಟಿವಲ್ಗೆ ಏನೋ ಹಬ್ಬಕ್ಕೆ ಏನಾದ್ರು ಬರುತ್ತಾ ಹೆಂಗಣ್ಣ? ಅಣ್ಣ ನೋಡಬೇಕು, ಬೀಚಕ್ಕೆ ಬರ್ತೈತೆ ಅಂತ ಮಾಡ್ಕೊಂಡಿದ್ದಾರೆ. ಹಾಂ ನೋಡೋಣ ಅಣ್ಣ. ಇವಾಗ ಎಲ್ಲೇ ಹೋದ್ರು ಬಬ್ಬೆ ರೋಗ ಕಾಮನ್ ಆಗ್ಬಿಟ್ಟೈತಲ್ಲ, ಅದು ಹೆಂಗೆ? ಏನು ನಿಮ್ಮ ಕಡೆ ಏನು ಮೆಡಿಸಿನ್ ಏನಾರು ಇದೆಯಾ? ಅಣ್ಣ ಮೆಡಿಸಿನ್ ಏನಿಲ್ಲ, ಆಯುರ್ವೇದಿಕ್ ಎಲ್ಲ ಆಯುರ್ವೇದಿಕಲ್ಲೇ ಮೇಲ್ ಮಾಡ್ತಾ ಇದ್ದಾರೆ. ಆಮೇಲೆ ಸುಮಾರು ಜನ ನಮ್ಗೆ ರೈತರು ಸಂತೆ ನಂಬ್ಕೊಂಡು ಮತ್ತು ದನ ನಂಬ್ಕೊಂಡು ಸಂತೆನೂ ನಿಲ್ಲಿಸಿದ್ರು. ಅವಾಗ ಸುಮಾರು ಜನ ರೈತರಿಗೆ, ಇದೆಲ್ಲ ಮಹಾರಾಷ್ಟ್ರ ಕಡೆಯಿಂದ ಬರೋದು. ಸುಮಾರು ಜನ ರೈತರಿಗೆಲ್ಲ ಹೊಡೆತ ಬಿದ್ದಿತ್ತು. ಹಂಗಾರೆ ರೈತರು ಸುಮಾರು ಜನ ದನಿನ ಪರನೂ ಬಿಟ್ಬಿಟ್ಟವ್ರೆ. ಅದಕ್ಕೆ ನೀವೇನು ಹೇಳ್ತೀರಣ್ಣ? ಅದೆಲ್ಲ ಏನಿಲ್ಲಣ್ಣ, ಅಂದರೆ ಬೇರೆ ಕಡೆಯಿಂದ ಎಲ್ಲನೂ ತಗೊಬರ್ತಾರಲ್ಲ, ಆ ಕಡೆ ಎಲ್ಲಾರು ಕಾಯಿಲೆ ಇರುತ್ತಲ್ಲ, ಅದು ಬಂದರೆ ಒಂದು ಯಾವುದಾದ್ರು ಒಂದು ಅಟ್ಯಾಚ್ ಆಗುತ್ತೆ. ಒಂದು ಅಣ್ಣ, ಇವಾಗ ಬೇರೆ ಕಡೆಯಿಂದ ದನ ಕರು ಹಾಕೊಂಬತ್ತೀರಲ್ಲ, ಅಡ್ಜಸ್ಟ್ ಆಗಬೇಕು ಅಂದ್ರೆ ಎಷ್ಟು ದಿನ ಬೇಕಣ್ಣ? ಇದೆಲ್ಲ ನಮ್ಮೇವೆಲ್ಲ ಚೆನ್ನಾಗೈತಲ್ಲ, ನಿಮ್ಮವೆಲ್ಲ ಅಡ್ಜಸ್ಟ್ ಆಗುತ್ತೆ. ಅಲ್ಲ, ನೆಲ ನೀರು ಎಲ್ಲ ಅಡ್ಜಸ್ಟ್ ಎಲ್ಲ ಬೇರೆ ಬೇರೆ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಕೇಳಿದ್ದು. ಅದೆಲ್ಲ ಏನಿಲ್ಲ ಅಣ್ಣ. ಯಾರು ಬಂದರೆ ಕೊಡ್ತೀರಣ್ಣ? ಬಂದರೆ ಕೊಡ್ತಾರಣ್ಣ. ಬಂದರೆ ಕೊಡ್ತೀರಾ? ಅವ್ರ ರೇಟಿಗೆ ಬಂದರೆ ಕೊಡ್ತೀರಾ? ಏನು ಇರ್ತದಿರ ಅಣ್ಣ? ಅಣ್ಣ ಇನ್ನೂ ಬೆಲೆ ನಿಕ್ಕಿಲ್ಲ. ಓರಿ ಬಸಪ್ಪಣ್ಣವ್ರ ಹತ್ರ ಇವ್ರು ತಗೊಂಡಿರೋದು. ಹೌದಾ ಅಣ್ಣ? ಕಾಂಟ್ಯಾಕ್ಟ್ ನಂಬರ್ ಏನಾರು ಕೊಡ್ತೀರಾ? 96 55 0 99 485. ಅಣ್ಣ, ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡೋದು ಧನ್ಯವಾದಗಳು.